ಅವರ ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಗಳೂ ಆಗಿದೆ. ಹೊಳೆ ನರಸೀಪುರದ ಮನೆಯಲ್ಲಿ ಪೂಜೆ ಮುಕ್ತಾಯ ಆಗಿದೆ. ಚೆನ್ನಮ್ಮ ಅವರ ಮಕ್ಕಳು ಮೊಮ್ಮಕ್ಕಳು ಪೂಜೆಯನ್ನ ನೆರವೇರಿಸಿದ್ದಾರೆ. ಇನ್ನು ದೇವೇಗೌಡರು ಸೀರೆಯನ್ನ ಕೊಟ್ಟಿದ್ದಾರೆ. ಪೂಜೆಯನ್ನ ನೆರವೇರಿಸಲಾಗಿದೆ. ಹೊಳೆ ನರಸೀಪುರ ಮನೆಯಿಂದ ಕೆಲ ಹೊತ್ತಲ್ಲೇ ಅಂತಿಮ ಪಯಣ ಆರಂಭ ಆಗುತ್ತೆ. ಅವರು ಬಾಳಿ ಬದುಕಿದಂತ ಜಾಗದಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಅದಕ್ಕೆ ಬೇಕಾದಂತ ತಯಾರಿಗಳು ಕೂಡ ಆಗಿದೆ. ಅಂದ್ರೆ ಪ್ರಮುಖವಾಗಿ ಅವರು ಮದುವೆ ಆದಾಗ ದೇವೇಗೌಡರು ಮತ್ತೆ ಚೆನ್ನಮ್ಮ ಅವರು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ರು. ಮತ್ತೆ ಅವರು ಮೊದಲು ಖರೀದಿ ಮಾಡಿದಂತ ಭೂಮಿ ಅಲ್ಲೆಲ್ಲ ಮೆರವಣಿಗೆ ಸಾಗಿ ಬರುತ್ತೆ. ಚೆನ್ನಮ್ಮ ಅವರು ಇಷ್ಟಪಟ್ಟಿದ್ದಂತ ಜಾಗಗಳಲ್ಲಿ ಅವರ ಅಂತಿಮ ಪಯಣ ಸಾಗುತ್ತೆ. ದಾರಿಯುದ್ದಕ್ಕೂ ಚೆನ್ನಮ್ಮ ಅವರಿಗೆ ಹೂವಿನ ಮಳೆಯನ್ನ ಗರಿಯೋದಕ್ಕೆ ಸಿದ್ಧತೆಗಳನ್ನ ಮಾಡಲಾಗಿದೆ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಜನಸಾಗರ ಹೊಳೆನರಸೀಪುರದಲ್ಲೂ ಕೂಡ ಜಮಾವಣೆಯಾಗಿತ್ತು. ಬೆಳಗ್ಗೆಯಿಂದಲೂ ಸರತಿ ಸಾಲಲ್ಲಿ ನಿಂತು ಜನ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. 10 ಗಂಟೆ ತನಕ ಅವಕಾಶ ನೀಡಲಾಗಿತ್ತು. ಆದರೂ ಕೂಡ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ರು. ಹಾಗಾಗಿ ಕುಟುಂಬಸ್ಥರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಅಂದ್ರೆ ಎಲ್ರಿಗೂ ಇಲ್ಲಿ ಅವಕಾಶ ಕೊಟ್ರೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅಲ್ಲಿ ತಡ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಅಂತಿಮ ಪಯಣ ಸಾಗುವಂತ ಸಂದರ್ಭದಲ್ಲಿ ಅಂತಿಮ ದರ್ಶನವನ್ನ ಮಾಡಿಕೊಂಡು ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿ ಅಂತೇಳಿ ರಸ್ತೆ ರೈಲ್ವೆ ಟ್ರ್ಯಾಕ್ನಲ್ಲೂ ಕೂಡ ಜನ ನಿಂತಿದ್ದಾರೆ. ಸಾಗರೋಪಾದಿಯಲ್ಲಿ ದರ್ಶನವನ್ನ ಜನ ಪಡಿತಾ ಇದ್ದಾರೆ. ಇನ್ನೊಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತ ತಯಾರಿಗಳಾಗಿದೆ. ಮಾವಿನಕೆರೆಯಲ್ಲಿ ಅಂದ್ರೆ ಇದು ಕೂಡ ಚೆನ್ನಮ್ಮ ಅವರು ಇಷ್ಟಪಟ್ಟಂತ ಜಾಗ. ಮತ್ತೆ ಈ ಸ್ಥಳವನ್ನ ಅವರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ದೇವೇಗೌಡರೇ ನಿರ್ಧಾರ ಮಾಡಿದ್ರು ಅಂತಾನು ಅವ್ರ ಕುಟುಂಬದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಮತ್ತೆ ಜನ ನೋಡಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ನಿಂತ್ಕೊಂಡು ಅಂತಿಮ ವಿದಾಯವನ್ನ ಹೇಳೋದಕ್ಕೆ ಅಂತಿಮ ದರ್ಶನ ಸಲ್ಲಿಕೆ ಮಾಡಿ ಅಂತಿಮ ನಮನವನ್ನ ಸಲ್ಲಿಕೆ ಮಾಡೋದಕ್ಕೆ ನಿಂತಿದ್ದಾರೆ. ಅಂತ್ಯಕ್ರಿಯೆಗೆ ಬೇಕಾದಂತ ತಯಾರಿಗಳಾಗಿದೆ. ಹತ್ತತ್ರ 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. 1500ಕ್ಕೂ ಅಧಿಕ ಪೊಲೀಸರು ಭದ್ರತೆಗೆ ಅಂತ ನಿಯೋಜನೆಗೊಂಡಿದ್ದಾರೆ. ಇನ್ನು 40,000 ಆಸನದ ವ್ಯವಸ್ಥೆ ಆಗಿದೆ. ಅಂತ್ಯ ಸಂಸ್ಕಾರ ನಡೆಯುವಂತಹ ಜಾಗದಲ್ಲಿ 5 ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸೇರಿದಂಗೆ ಬೇರೆ ಬೇರೆ ರಾಜ್ಯದಿಂದ ಗಣ್ಯರು ಬರ್ತಾರೆ. ಅದರಲ್ಲೂ ಕೇಂದ್ರ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಸೇರಿದಂಗೆ ಅನೇಕ ನಾಯಕರು ಬರುವಂತಹ ನಿರೀಕ್ಷೆಗಳಿದೆ. ವಿವಿಐಪಿಗಳಿಗೆ ಸಾರ್ವಜನಿಕರಿಗೆ ಹಿಂಭಾಗದಲ್ಲಿ, ವಿವಿಐಪಿಗಳಿಗೆ ಮುಂಭಾಗದಲ್ಲಿ, ಕುಟುಂಬ ಸದಸ್ಯರಿಗೆ ಬೇರೆ ಆಸನದ ವ್ಯವಸ್ಥೆ, ಪ್ರತ್ಯೇಕ ಆಸನದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮತ್ತೆ ದೇವೇಗೌಡರು ಮನೆಗೆ ಯಾರೇ ಬಂದರೂ ಕೂಡ ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಫಸ್ಟ್ ಕೇಳ್ತಾ ಇದ್ದಿದ್ದೆ ಚೆನ್ನಮ್ಮನವರು. ಯಾರೂ ಕೂಡ ಹಸಿದ ಹೊಟ್ಟೆಯಿಂದ ಅವ್ರ ಮನೆಯಿಂದ ಹಾಗೆ ತೆರಳಿದ್ದೇ ಇಲ್ಲ. ಹಾಗಾಗಿ ಅಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಬೆಂಗಳೂರಿನಿಂದ ಬಾಣಸಿಗರನ್ನ ಕರ್ಕೊಂಡು ಹೋಗಿದ್ರು. ಸೊ ಅವರು ರೆಡಿ ಮಾಡಿದ್ದಾರೆ. ದಾರಿಯುದ್ದಕ್ಕೂ ಅಂತಿಮ ಪಯಣದಲ್ಲಿ ಹೂ ಮಳೆಯನ್ನ ಸುರಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸೋದು ಅವ್ರದ್ದು ಯಾವಾಗಲೂ ಅಷ್ಟೇ. ಯಾವಾಗಲೂ ರಂಗನಾಥ ಸ್ವಾಮಿಗೆ ಅವರು ಪೂಜೆ ಸಲ್ಲಿಸ್ತಾ ಇದ್ರು. ಅದರಲ್ಲಿ ಅಪಾರವಾದ ನಂಬಿಕೆ. ಯಾಕೆಂದರೆ ಅವ್ರಿಗೆ ಹಲವಾರು ಬಾರಿ ರಂಗನಾಥ ಸ್ವಾಮಿ ಕನಸಲ್ಲಿ ಬಂದು ಏನು ಹೇಳಿದಾನೆ ಅದೇ ರೀತಿ ನಡೆದಿದೆ ಅವರ ಬದುಕಿನಲ್ಲಿ. ಅದರಿಂದ ಒಂದು ಅಪಾರವಾದಂಥ ಒಂದು ನಂಬಿಕೆ ರಂಗನಾಥ ಸ್ವಾಮಿ ದೇವರಲ್ಲಿ. ಹಾಗಾಗಿ ಆ ತಪ್ಪಲಿನಲ್ಲೇ ಅದರ ರಂಗನಾಥ ಸ್ವಾಮಿ ಇದು ಬೆಟ್ಟದ ಕೆಳಗಡೆ ಅಂಟಿಕೊಂಡಂಥ ಜಮೀನಲ್ಲಿ ಅಂತ್ಯಕ್ರಿಯೆ ಆಗಬೇಕು ಅನ್ನೋದು ಅವರ ಇಚ್ಛೆ. ಸರ್, ತಾವು ಒಬ್ಬ ಅಳಿಯನಾಗಿ ಮನೆಗೆ ಬಂದರೆ ತಮಗೆ ಅವರು ಅತ್ತೆಗಿಂತ ಅವರು ತಾಯಿಯಾಗಿ ಕಂಡಂಥದ್ದು ಹೇಗೆ ಅವ್ರ ಪ್ರೀತಿ ಹೇಗೆ? ಇಲ್ಲ, ಯಾಕೆಂದರೆ ನಾನು ಮದುವೆ ಆಗಿದ್ದು 1982ನೇ ಇಸ್ವಿನಲ್ಲಿ. ಸೊ ಅದಂತೂ ನಿಜ. ಅವರು ಕೇವಲ ಅತ್ತೆ ಆಗಿರಲಿಲ್ಲ, ತಾಯಿ ಆಗಿದ್ದರು. ಯಾಕೆಂದರೆ ಬಹಳ ನಾವು ಜೊತೆಯಾಗಿ ಸುಮಾರು 21 ವರ್ಷ ನಮ್ಮ ಮನೆಯಲ್ಲೇ ಜೊತೆಯಾಗಿದ್ವಿ ನಾವು. ನಂತರ ನಮ್ಮ ನಾದಿನಿ ಮನೆ ಇದು ಇವಾಗ ಏನಿದ್ರು ಡಾಕ್ಟರ್ ಚಂದ್ರಶೇಖರು ಮತ್ತು ಶೈಲಜಾ ಅವ್ರ ಮನೆಯಲ್ಲಿ ಅಲ್ಲಿ 15 ವರ್ಷ ಇದ್ದರು. ಹೀಗಾಗಿ ಒಡನಾಟ ಒಂದು ಅವಿಭಾಜ್ಯ ಕುಟುಂಬದ ಸಂಗಮ ಆಗಿದ್ದರು. ಅವರು ಅವಿಭಾಜ್ಯ ಕುಟುಂಬದ ಗಂಗೋತ್ರಿನೇ ಆಗಿದ್ದರು ಅವರು. ಸೊ ಹಾಗಾಗಿ ಅವರನ್ನು ನಾವು ನಿಜವಾಗ್ಲೂ ದೇವರ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇಲ್ಲ. ಯಾರು ಬಂದು ಕೂಡ ಊಟ ಮಾಡಿ ಅನ್ನಪೂರ್ಣೇಶ್ವರಿ ಅಂತ ಅವ್ರದ್ದು ಇನ್ನೊಂದು ಬಹಳ ದೊಡ್ಡ ಒಂದು ಗುಣ ಏನು ಅಂದರೆ ಅವರಿಗೆ ಸ್ವಂತ ನೋವಿದ್ರೂ ಅವರಿಗೆ ಹಲವಾರು ಕಹಿ ಘಟನೆಗಳಿದ್ದರೂ ಕೂಡ ಯಾರಾದರೂ ಬಂದರೆ ಪ್ರೀತಿಯಿಂದ ಮಾತಾಡ್ತಾರೆ. ಇದು ಡಾಕ್ಟರ್ ಮಂಜುನಾಥ್ ಅವರು, ಚೆನ್ನಮ್ಮ ಅವರ ಅಳಿಯ ಕೊಟ್ಟಿರುವಂತಹ ಮಾಹಿತಿ. ಈಗ ಕುಟುಂಬಸ್ಥರೆಲ್ಲ ಈ ಅಂತಿಮ ಪಯಣಕ್ಕೂ ಮುಂಚಿತವಾಗಿ ಒಂದಿಷ್ಟು ವಿಧಿವಿಧಾನಗಳೇನಿರುತ್ತೆ ಅಂದರೆ ಪಾರ್ಥಿವ ಶರೀರಕ್ಕೆ ಸ್ನಾನ ಮಾಡಿಸೋದಾಗಿರ್ಬೋದು. ಮುತ್ತೈದೆಯಾಗಿ ಸಾವನ್ನು ಕಂಡಿದ್ದಾರೆ ಚೆನ್ನಮ್ಮ ಅವರು. ಹಾಗಾಗಿ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಮುಡಿಸಿ
ಅಂತಿಮ ಪಯಣಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಹೊಸ ಸೀರೆಯನ್ನು ಕೂಡ ಅವರಿಗೆ ಉಡಿಸಲಾಗಿದೆ. ಸದ್ಯಕ್ಕೆ ಅಂತಿಮ ಪಯಣಕ್ಕೆ ಯಾವ ತರ ತಯಾರಿಗಳಾಗಿದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ ಕುಟುಂಬಸ್ಥರು ಅಂತಿಮ ಪಯಣಕ್ಕೂ ಮುನ್ನ ಕುಟುಂಬಸ್ಥರು ಮಾಡಬೇಕಾದಂತ ಕೆಲವೊಂದು ಪೂಜಾ ಕೈಂಕರ್ಯಗಳು ಆ ವಿಧಿವಿಧಾನಗಳನ್ನ ನೆರವೇರಿಸಿದ್ದಾರೆ. ಈಗ ಹೊಳೆ ನರಸೀಪುರದಿಂದ ಎಷ್ಟೊತ್ತಿಗೆ ಅಂತಿಮ ಪಯಣ ಸಾಗಿ ಬರುತ್ತೆ ಮತ್ತೆ ಎಲ್ಲೆಲ್ಲಿ ಸಾಗಿ ಬರುತ್ತೆ ಅಂತ ಹೇಳಿ ಮಾಹಿತಿ ಇದೆ? ಶರ್ಮಿತಾ, ಸದ್ಯಕ್ಕೆ ಚೆನ್ನಮ್ಮ ಅವರಿಗೆ ಸಲ್ಲಿಸಬೇಕಾದಂತಹ ಕೊನೆಯ ಪೂಜಾ ಕಾರ್ಯಗಳು ಮನೆ ಬಳಿ ಏನು ಮಾಡ್ತಾರೆ ಅದೆಲ್ಲವೂ ಕೂಡ ಅಷ್ಟೇ ಈಗಾಗಲೇ ಮುಕ್ತಾಯ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮುಖಾಂತರವಾಗಿ ಹೊಳೆ ನರಸೀಪುರದಲ್ಲಿ ಮಾಡಲಾಗುತ್ತೆ. ಇದಾದಂಥ ಬಳಿಕ ನೇರವಾಗಿ ಹರದೇನಹಳ್ಳಿಯಲ್ಲಿರುವಂತಹ ಅಂತ್ಯಕ್ರಿಯೆ ಜಾಗಕ್ಕೆ ಹೋಗ್ತಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಏನು ರೇವಣ್ಣವರ ಮನೆ ಮುಂಭಾಗದಲ್ಲಿ ಕಂಪ್ಲೀಟ್ ಆಗಿ ಈಗಾಗಲೇ ಅಂತಿಮ ಕಾರ್ಯಗಳಂತೇನಿತ್ತು ಪೂಜಾ ಕಾರ್ಯಗಳೆಲ್ಲವೂ ಕೂಡ ಅಷ್ಟೇ ಕ್ಲೋಸ್ ಆಗಿದೆ. ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಮನೆ ಮುಂಭಾಗದಲ್ಲಿ ಅವರ ಆಪ್ತರು ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಸ್ಥಳೀಯವಾಗಿ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಅಷ್ಟೇ ಅವಕಾಶ ಇಲ್ಲ. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಈಗಾಗಲೇ ಎಲ್ಲ ರೀತಿಯಂತಹ ಪೂಜಾ ಕಾರ್ಯಗಳು ಕೂಡ ಅಷ್ಟೇ ಮುಕ್ತಾಯ ಆಗಿದೆ. ಇಲ್ಲಿದ್ದಂಥ ಪಲ್ಲಕ್ಕಿ ಆಗಿರ್ಬೋದು ತಗೊಂಡು ಹೋಗಿದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ಒಂದು 10 ರಿಂದ 15 ನಿಮಿಷದಲ್ಲಿ ಪಾರ್ಥಿವ ಶರೀರವು ಕೂಡ ಅಷ್ಟೇ ಇಲ್ಲಿಂದ ಮೂವ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುವಂಥದ್ದು. ಇನ್ನೊಂದು ಕಡೆ ಸಾರ್ವಜನಿಕರು, ಯಾಕಂದರೆ ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಳ್ಳೋಕೆ ಬಂದಿದ್ದರು. 5 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೂ ಮಾತ್ರ, ಅಂದರೆ 4 ಗಂಟೆಗಳ ಕಾಲ ಮಾತ್ರ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಂತಿಮ ದರ್ಶನಕ್ಕೆ ಅವಕಾಶ ಇಲ್ಲ ಅಂತಂದ್ರೂ ಮೆರವಣಿಗೆಯಲ್ಲಿ ಭಾಗಿಯಾಗ್ತೀವಿ ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈಗಾಗಲೇ ರಸ್ತೆಯ ಬದಿಗಳಲ್ಲಿ ಕಾದು ಕುಳಿತಿರುವಂಥದ್ದು. ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಟ್ರ್ಯಾಕ್ ಇದ್ದರೂ ಕೂಡ ಅಷ್ಟೇ ರೈಲ್ವೆ ಟ್ರ್ಯಾಕ್ನ ಬದಿಯಲ್ಲಿ ಒಂದಷ್ಟು ಜನ ಈಗಾಗಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಮೆರವಣಿಗೆ ಬರುತ್ತೆ ಆ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಮೆರವಣಿಗೆಯ ಜೊತೆಯಲ್ಲಿ ನಾವು ಕೂಡ ಅಷ್ಟೇ ಕೊನೆಯದಾಗಿ ಹೆಜ್ಜೆಯನ್ನು ಹಾಕೋಣ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ. ಇನ್ನೊಂದಷ್ಟು ಜನ ಅಂತೂ ಫ್ಲೈಓವರ್, ಯಾಕಂದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ಫ್ಲೈಓವರ್ ಮೇಲ್ಭಾಗದಿಂದ ಇಲ್ಲಿ ಏನೂ ಕಾಣೋದಿಲ್ಲ. ಆದರೂ ಕೂಡ ಅಷ್ಟೇ ಒಂದು ಕೊನೆಯದಾಗಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಬಹುದೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಫ್ಲೈಓವರ್ನ ಮೇಲ್ಗಡೆನೂ ಕೂಡ ಅಷ್ಟೇ ನಿಂತು ಸಾಕಷ್ಟು ಸಂಖ್ಯೆಯಲ್ಲಿ ಆ ಫ್ಲೈಓವರ್ ಎಷ್ಟುದ್ದ ಇದೆಯೋ ಅಷ್ಟುದ್ದಕ್ಕೂ ಕೂಡ ಅಷ್ಟೇ ಜನ ನಿಂತ್ಕೊಂಡು ಇಲ್ಲಿ ಏನೆಲ್ಲ ಆಗ್ತಿದೆ, ಯಾವಾಗ ಬಾಡಿ ಮೂವ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ಕುಳಿತಿರುವಂತಹ ಒಂದಷ್ಟು ದೃಶ್ಯಾವಳಿಗಳನ್ನು ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ಜೊತೆಗೆ ಪೊಲೀಸರು ಪ್ರಮುಖವಾಗಿ, ಯಾಕಂದರೆ ಇಲ್ಲಿ ಕುಟುಂಬಸ್ಥರು ಆಪ್ತರಿಗೆ ಮಾತ್ರ ಒಳಗಡೆ ಬಿಡಿ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಪಬ್ಲಿಕ್ ಯಾರಿಗೂ ಕೂಡ ಹಲೋ ಇಲ್ಲ. ಆ ನಿಟ್ಟಿನಲ್ಲಿ ಪೊಲೀಸರು ಎಲ್ಲರನ್ನೂ ಕೂಡ ಅಷ್ಟೇ ತಡೆಯುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇಲ್ಲಿ ಬರ್ತಿರುವಂಥ ಕಾರಣಕ್ಕೋಸ್ಕರ ಪಬ್ಲಿಕ್ ಕೂಡ ಬಂದರೆ ಒಂದಷ್ಟು ಪೂಜಾ ಕಾರ್ಯಗಳಿಗೆ ಅಡ್ಡಿ ಆಗ್ಬೋದು, ಕುಟುಂಬದವರಿಗೆ ತೊಂದರೆ ಆಗ್ಬೋದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರನೇ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಒಳಗಡೆ ನಿಷೇಧವನ್ನು ಮಾಡಿದರೆ ಪೊಲೀಸರು ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಚೆಕ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವಶ್ಯಕತೆ ಇದೆ ಅವ್ರು ಒಳಗಡೆ ಬರುವಂಥದ್ದು ಅಂತಂದ್ರೆ ಮಾತ್ರ ಅವರನ್ನು ಒಳಗಡೆ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಉಳಿದಂತೆ ಪಬ್ಲಿಕ್ ಯಾರಿಗೂ ಕೂಡ ಅಷ್ಟೇ ಒಳಗಡೆ ಹಲೋ ಮಾಡ್ತಾ ಇಲ್ಲ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಪೊಲೀಸರನ್ನು ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡಲಾಗಿರುವಂತಹದ್ದು. ಯಾಕಂದರೆ ಬೇರೆ ಬೇರೆ ಜಿಲ್ಲಾ ಪೊಲೀಸರನ್ನು ಕೂಡ ಈಗಾಗಲೇ ಭದ್ರತೆ ಕರೆಸ್ಕೊಂಡಿದ್ದಾರೆ. ಅಂತ್ಯಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕಾರಣಿಗಳು ಬರ್ತಾರೆ, VIP ಗಳು ಬರ್ತಾರೆ, ಕೇಂದ್ರದಿಂದ ಸಚಿವರು ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಭದ್ರತಾ ಲೋಪಗಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಮಾಡಿದ್ದಾರೆ. ಮಂಡ್ಯ ಆಗಿರ್ಬೋದು, ಮೈಸೂರು, ಈ ಒಂದು ಭಾಗದಿಂದಲೂ ಕೂಡ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಮಾಡಿದರೆ ಸುಮಾರು 2,500ಕ್ಕೂ ಅಧಿಕ ಪೊಲೀಸರನ್ನು ಈಗಾಗಲೇ ಭದ್ರತೆಗೆ ಅಂತ ನಿಯೋಜನೆ ಮಾಡಿರುವಂಥದ್ದು. ಮತ್ತೊಂದು ಕಡೆ ನೋಡ್ತಾ ಇರ್ಬೋದು, ಈಗಾಗಲೇ ಒಂದು ಪಲ್ಲಕ್ಕಿಯನ್ನು ಕೂಡ ಅಷ್ಟೇ ಸಿದ್ಧ ಮಾಡಿದರೆ. ಮತ್ತೊಂದು ಕಡೆ ಒಂದು ಪಾರ್ಥಿವ ಶರೀರವನ್ನು ತಗೊಂಡು ಹೋಗುವಂಥ ಅಂತಿಮ ಯಾತ್ರೆಗೆ ಹೋಗುವಂಥ ವೆಹಿಕಲನ್ನು ಕೂಡ ಈಗಾಗಲೇ ಸಿದ್ಧ ಮಾಡಿರುವಂಥದ್ದು. ಇದೇ ಒಂದು ವೆಹಿಕಲ್ನಲ್ಲಿ ನಿನ್ನೆ ಬೆಂಗಳೂರಿನಿಂದ ಹಾಸನದವರೆಗೂ ಕೂಡ ಅಷ್ಟೇ ಈ ಒಂದು ಪಾರ್ಥಿವ ಶರೀರನ ತಗೊಂಡು ಬಂದರು. ಈ ವೆಹಿಕಲನ್ನು ಕೂಡ ಅಷ್ಟೇ ನೀವು ಗಮನಿಸ್ತಾ ಇರ್ಬೋದು, ಕಂಪ್ಲೀಟ್ ಆಗಿ AC ಹೊಂದಿರುವಂಥ ಒಂದು ವೆಹಿಕಲ್. ಅದೇ ಒಂದು ವೆಹಿಕಲ್ನಲ್ಲಿ ಒಳಭಾಗದಲ್ಲಿ ಕುಟುಂಬಸ್ಥರು ಕೂಡ ಅಷ್ಟೇ ಕೂರೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂತಹ ಒಂದು ವೆಹಿಕಲ್. ಈ ಒಂದು ವೆಹಿಕಲ್ನಲ್ಲಿ ನಿನ್ನೆ ಕುಮಾರಸ್ವಾಮಿಯವರು ತಮ್ಮ ತಾಯಿಯ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಹೊಳೆ ನರಸೀಪುರಕ್ಕವರೆಗೂ ಸುಮಾರು 28 ಗಂಟೆಗಳ ಕಾಲ ಅವರು ಟ್ರಾವೆಲ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ. ಇದಾದಂಥ ಬಳಿಕ ಹೊಳೆ ನರಸೀಪುರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈಗ ಎಲ್ಲ ರೀತಿಯಂಥ ಪೂಜಾ ಕಾರ್ಯಗಳನ್ನು ಮುಗಿದಿದ್ದಾದಂಥ ಬಳಿಕ ಮೆರವಣಿಗೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನಕ್ಕೆ ಒಂದು ಮೆರವಣಿಗೆ ಅಂತಂದರೆ, ಚೆನ್ನಮ್ಮವರು 1960ರಲ್ಲೂ ಕೂಡ ಅಷ್ಟೇ ಒಂದು ಹಳ್ಳಿಯಲ್ಲಿ ಒಂದು ಇದಾದಂಥ ಬಳಿಕ ಇಲ್ಲೇ ಕೋಟೆ ಅನ್ನುವಂಥ ಒಂದು ಏರಿಯಾ ಇದೆ. ಆ ಒಂದು ಕೋಟೆ ಬೀದಿಯಲ್ಲಿ ಅಂತಿಮ ಪಯಣಕ್ಕೆ ಎಲ್ಲ ಸಿದ್ಧತೆಗಳಾಗಿದೆ. ಕುಟುಂಬಸ್ಥರು ಪೂಜೆ ಎಲ್ಲ ನೆರವೇರಿಸಿದ್ದಾರೆ. ಅಲ್ಲಿ ಸಾರ್ವಜನಿಕರು HD ರೇವಣ್ಣ ಅವರ ಮನೆ ಮುಂಭಾಗದಲ್ಲಿ ಹೊಳೆ ನರಸೀಪುರದಲ್ಲಿ ಗಮನಿಸ್ತಾ ಇದ್ದೀವಿ. ರೈಲ್ವೆ ಟ್ರ್ಯಾಕ್ ಇದೆ, ಫ್ಲೈಓವರ್ ಇದೆ, ಕಾಂಪೌಂಡ್ ಸುತ್ತಲೂ ಜನ ನಿಂತ್ಕೊಂಡಿದ್ದಾರೆ.
10 ಗಂಟೆ ತನಕ ಅವಕಾಶ ಇತ್ತು ಅಂತಿಮ ನಮನ ಸಲ್ಲಿಕೆ ಮಾಡೋದಕ್ಕೆ. ಆದರೂ ಸಾಗರೋಪಾದಿಯಲ್ಲಿ ಜನ ಬಂದಿದ್ದಾರೆ. ಈಗ ಕುಟುಂಬಸ್ಥರು ಕೂಡ ಒಂದಿಷ್ಟು ವಿಧಿವಿಧಾನ ನೆರವೇರಿಸಬೇಕು, ಅದಕ್ಕೆ ತಡ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ 10 ಗಂಟೆ ತನಕ ಅವಕಾಶ ಇತ್ತು. ಆದರೂ ಕೂಡ ಜನ ಅಂತಿಮ ಪಯಣ ಅಂದರೆ ಮೆರವಣಿಗೆ ಮುಖೇನ ಸಾಗೋದ್ರಿಂದ ಅಟ್ಲೀಸ್ಟ್ ಅಲ್ಲಾದರೂ ಅವರಿಗೆ ಅಂತಿಮ ನಮನ ಸಲ್ಲಿಸಬಹುದು ಅಂತೇಳಿ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಹರದನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರದ ಜಾಗವನ್ನು ಗಮನಿಸ್ತಾ ಇದ್ದೀವಿ. ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಸುಮಾರು ಒಂದು 2 ಗಂಟೆ ಮೆರವಣಿಗೆ ಮುಖೇನ ಅಂತ್ಯ ಸಂಸ್ಕಾರದ ಜಾಗಕ್ಕೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಅದಕ್ಕೂ ಮುಂಚೆ ಆ ಪಾರ್ಥಿವ ಶರೀರಕ್ಕೆ ಸ್ನಾನ ಇರ್ಬೋದು, ಹೊಸ ಸೀರೆಯನ್ನು ಉಡಿಸಿ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಅಂತಿಮ ಪಯಣಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಕುಟುಂಬಸ್ಥರು. ಈ ಸಂದರ್ಭದಲ್ಲಿ ಮತ್ತೆ ದೇವೇಗೌಡರು ಕಣ್ಣೀರನ್ನು ಹಾಕಿದ್ದಾರೆ. 72 ವರ್ಷಗಳ ಕಾಲ ಸುದೀರ್ಘವಾಗಿ ದಾಂಪತ್ಯ ಜೀವನ ನಡೆಸಿದವರು ದೇವೇಗೌಡರು ಹಾಗೆಯೇ ಚೆನ್ನಮ್ಮ ಅವರು. ಮುತ್ತೈದೆಯಾಗೆ ಸಾಯಬೇಕು ಅಂತೇಳಿ ಒಂದು ಆಸೆಯನ್ನು ಚೆನ್ನಮ್ಮ ಅವರು ಹೊಂದಿದ್ರು ಅಂತೇಳಿ ಸ್ವತಃ ದೇವೇಗೌಡರೇ ತಿಳಿಸಿದ್ರು. ಅವರ ಆಸೆಯಂತೆ ಈಗ ಮುತ್ತೈದೆಯಾಗೆ ಕೊನೆ ಉಸಿರನ್ನು ಎಳೆದಿದ್ದಾರೆ. ಹೊಸ ಸೀರೆ ಕೊಡುವಂಥ ಸಂದರ್ಭದಲ್ಲೂ ಇವತ್ತು ದೇವೇಗೌಡರು ತಮ್ಮ ಧರ್ಮ ಪತ್ನಿಯನ್ನು ಕಳ್ಕೊಂಡು ಅರ್ಧಾಂಗಿಯನ್ನು ಕಳ್ಕೊಂಡು ಬಹಳ ದುಃಖತಪ್ತರಾಗಿದ್ದಾರೆ. ಬಹುಶಃ ಇತ್ತೀಚಿನ ಕೆಲವೊಂದು ವಿಡಿಯೋಗಳು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಎಷ್ಟು ಅನ್ಯೋನ್ಯತೆ ಇತ್ತು ಇವ್ರ ದಾಂಪತ್ಯ ಜೀವನದಲ್ಲಿ. ಅದರಲ್ಲೂ ತಮಗೆ ಅನಾರೋಗ್ಯ ಉಂಟಾದಂಥ ಸಂದರ್ಭದಲ್ಲಿ ಪತ್ನಿ ಚೆನ್ನಮ್ಮ ಅವರನ್ನು ಆರೈಕೆ ಮಾಡಿದಂಥ ರೀತಿ ಇದೆಯಲ್ಲ ದೇವೇಗೌಡರು, ಅಂದರೆ ತಿನ್ನಿಸುವಾಗ ಅವ್ರು ಹೇಳ್ತಾ ಇದ್ದ ಕೆಲವೊಂದು ವಾಕ್ಯಗಳು ಜನ ನಿಜಕ್ಕೂ ಈಗ ಯುವ ಜನತೆಗೆ ದಾಂಪತ್ಯದಲ್ಲಿ ಒಂದು ಸಣ್ಣ ಬಿರುಕು ಬಂದರೂ ಕೂಡ ಬೇರೆ ಬೇರೆಯಾಗಿ ಬದುಕೋಣ ಅಂತ ನಿರ್ಧಾರ ಮಾಡ್ತಾರಲ್ಲ, ಅಂಥವರಿಗೆ ಇವರು ಮಾದರಿ ಆದರ್ಶ ದಾಂಪತ್ಯ ಅನ್ನೋದನ್ನು ಇವರಿಂದ ಕಲಿಬೇಕು ಅಂಥೇಳಿ ಸಾಕಷ್ಟು ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಅಂದರೆ ಆರಂಭದ ದಿನಗಳಲ್ಲಿ ಮದುವೆ ಆದಾಗ ಒಂದು ಬಾಡಿಗೆ ಮನೆಯಲ್ಲಿ ಇಬ್ಬರು ಕೂಡ ವಾಸ ಮಾಡ್ಕೊಂಡಿದ್ರು. ಚೆನ್ನಮ್ಮ ಅವರು ತಮ್ಮ ಒಡವೆಯನ್ನು ಅಡ ಇಟ್ಟು ಅಂದರೆ ಖರೀದಿ ಮಾಡಿದಂಥ ಜಮೀನಿರ್ಬೋದು, ಅಲ್ಲೆಲ್ಲ ಇವತ್ತು ಅವ್ರ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮುಖೇನ ಕೊಂಡೊಯ್ಯಲಾಗುತ್ತೆ. ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಹೊಳೆ ನರಸೀಪುರದ HD ರೇವಣ್ಣ ಅವರ ಮನೆಯಲ್ಲೇ ಪಾರ್ಥಿವ ಶರೀರ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅಂತಿಮ ಪಯಣ ಆರಂಭ ಆಗುತ್ತೆ. ಮುಗಿಸ್ಕೊಂಡ ನಂತರ 4 ಗಂಟೆ ಒಳಗಡೆ ಅವ್ರನ್ನ ಸದ್ಗತಿ ಮಾಡಬೇಕು ಅನ್ನೋದು ಒಂದು ನಿರ್ಣಯ ಆಗಿದೆ. ಹೌದು ಸರ್, ಅವತ್ತಿನ ದಿವಸನೇ ಯಾವತ್ತು ನಮ್ಮ ಅವರ ಶರೀರ ಇದಾಯಿತು ಅವತ್ತು ಬೆಳಗ್ಗೆ ಕೂಡ ನಮ್ಮ ಕುಮಾರಸ್ವಾಮಿ ಸಾಹೇಬರು ಕೂಡ ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ ನಮ್ಮ JP ನಗರ ದೇವಸ್ಥಾನಕ್ಕೆ ಬಂದು ಮಹಾಮೃತ್ಯುಂಜಯ ಹೋಮ, ಪಂಚಾಸ್ತ್ರ ಹೋಮಗಳು, ಆಯುಷ್ ಹೋಮ ಇವೆಲ್ಲ ಕೂಡ ನೆರವೇರಿಸಿ ಆ ರಕ್ಷೆ ತೊಗೊಂಡೋಗಿ ಇಟ್ಟಿದ್ದಾರೆ. ನಂತರ ಕಿರಿಯ ಮಗ ರುದ್ರಾಭಿಷೇಕ ಎಲ್ಲ ಮಾಡಿಸಿ ಆ ರುದ್ರಾಭಿಷೇಕದ ಗಂಧ, ತೀರ್ಥ, ಪ್ರಸಾದಗಳನ್ನೆಲ್ಲ ತೊಗೊಂಡೋಗಿ ಅವರ ತಂದೆಯವರ ಹತ್ರ ಕೊಟ್ಟು ಅವರು ಕೂಡ ಎಲ್ಲ ಗಂಧ ಎಲ್ಲ ಸಮರ್ಪಣೆ ಮಾಡಿ ತೀರ್ಥ ಪ್ರೋಕ್ಷಣೆ ಮಾಡಿದ ತಕ್ಷಣ ಅವರ ಜೀವ ಶಿವ ಸಾಯುಜ್ಯ ಹೊಂದಿರತಕ್ಕಂಥದ್ದು ತುಂಬ ವಿಶೇಷ. ಅವರು ಇವತ್ತು ದೇವೇಗೌಡರು ಅವ್ರ ಕುಟುಂಬಕ್ಕೆ ಎಷ್ಟು ಮುಖ್ಯನೋ ಅದೇ ಥರ ಅವರ ಚೆನ್ನಮ್ಮವರ ಪಾತ್ರನೂ ಕೂಡ ಬಹಳ ಮುಖ್ಯ ಇರತಕ್ಕಂಥದ್ದು. ಇಬ್ಬರು ಕೂಡ ಅವರ ಕುಟುಂಬ ಇವತ್ತು ಯಶಸ್ಸಾಗಿ ಒಂದು ಬೆಳೆದಿದೆ ಅಂದರೆ ಅವರಿಬ್ಬರ ಶ್ರಮನೇ ಅದಕ್ಕೆ ಫಲ ಸಿಕ್ಕಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸರ್. ನಾನು ಮಹೇಶ್ ಶರ್ಮಾ ಅಂತ, ಮುಖ್ಯವಾಗಿ ತಿರುಮಲಗಿರಿ ದೇವಸ್ಥಾನ ಕಣ್ಣನ್ ಸ್ವಾಮೀಜಿಯವರು ಪ್ರಧಾನ, ಅವರ ಜೊತೆ ನಾವೆಲ್ಲ ಬಂದಿರತಕ್ಕಂಥದ್ದು. ಎಷ್ಟು ಜನ ಬಂದಿದ್ದಾರೆ? ನಾವೊಂದು 12 ಜನ ಬಂದಿದ್ದೀವಿ. ಬೆಂಗಳೂರಿಂದ ಒಂದು 10 ಜನ ಬಂದಿದ್ದೀವಿ. ಶ್ರೀರಂಗಪಟ್ಟಣದಿಂದ ಒಂದು 5 ಜನ ಬಂದಿದ್ದೀವಿ. ಇದು ಅಂತಿಮ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂಗೆ ಅರ್ಚಕರು ಮಾಹಿತಿಯನ್ನು ಕೊಡ್ತಾ ಇದ್ರು. ಸದ್ಯಕ್ಕೆ ಹೊಳೆ ನರಸೀಪುರದ HD ರೇವಣ್ಣ ಅವರ ನಿವಾಸದಲ್ಲಿ ಏನೆಲ್ಲ ನಡೀತಾ ಇದೆ ಆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಒನ್ಸಗೇನ್ ಮಂಜುನಾಥ್, ಮತ್ತೆ ಸಂಪರ್ಕ ಮಾಡೋಣ ಅವ್ರನ್ನ. ದಾರಿಯುದ್ದಕ್ಕೂ ಹೂಮಳೆಗೆ ಸಿದ್ಧತೆಗಳಾಗ್ತಾ ಇದೆ. ಮನೆಯಿಂದ ಇನ್ನೇನು ಕೆಲವೇ ಹೊತ್ತಲ್ಲಿ ಪಾರ್ಥಿವ ಶರೀರದ ಅಂತಿಮ ಪಯಣ ಆರಂಭ ಆಗುತ್ತೆ. ಮಹಾನ್ ದೈವ ಭಕ್ತಿಯಾಗಿದ್ರು ಚೆನ್ನಮ್ಮ ಅವರು, ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ. ಯಾಕಂದರೆ ಅವ್ರ ಮನೆಗೆ ಯಾರಾದರೂ ಭೇಟಿ ಕೊಟ್ಟಾಗ ಅವರು ನೋಡಿರ್ಬೋದು, ಅಂದರೆ ದೇವರು ಕೋಣೆಯಲ್ಲೇ ಬಹುತೇಕ ದಿನದ ಕಾಲವನ್ನು ಕಳೀತಾ ಇದ್ರು. ಹತ್ತತ್ರ 10 ಗಂಟೆಗಳ ಕಾಲ ದೇವರ ಪೂಜೆಗೆ ಅಂತಲೇ ಪ್ರತಿದಿನ ಸಮಯವನ್ನು ಮೀಸಲಿಡ್ತಾ ಇದ್ರು.